श्री तुलसी जय तुलसी जय जय तुलसी श्री राम तुलसी वर श्री कृष्ण तुलसी। तुलसी माता दुःख रहिता हे भुजाता ललिता। तुलसी माता दुःख रहिता हे भुजाता ललिता। अरिशिण कुंकुಮ ಬೆರೆಸಿ ಪರಿಮಳ ಗಂಧ ಅರಿಶಿಣ ಕುಂಕುಮ ಬೆರೆಸಿ ಪರಿಮಳ ಗಂಧ ಅರಳಿದ ಪುಷ್ಪಗಳಿಂದ ತುಳಸಿಗಾನಂದದಿಂದ ತುಳಸಿ ಮಾತಾ ದುಃಖರಹಿತ ಹೇ ಭುಜಾತ ಲಲಿತಾ. ಸ್ವಚ್ಛವಾದ ಪರಿಸರದಲ್ಲಿ ವಿಹರಿಸುವುದರಿಂದ ನಮ್ಮ ಮಾನಸಿಕ ತೊಳಲಾಟಗಳು ನಿವಾರಣೆಯಾಗಿ ನವ ಚೈತನ್ಯವನ್ನು ನಾವು ಪಡೆಯಬಹುದು. ಇಂದಿನ ಒತ್ತಡಮಯ ಬದುಕಿನಿಂದ ಹೊರಬಂದು ಪ್ರಕೃತಿಯ ಮಡಿಲಿನಲ್ಲಿ ವಿಹರಿಸಿ ಅದರ ಸೊಬಗನ್ನು ಸವಿದರೆ ಮನಕ್ಕೆ ಶಾಂತಿ ದೊರಕುವುದು ಖಂಡಿತ. ವೃಂದಳ ಶಾಪದಿಂದಾಗಿ ನಾರಾಯಣ ಸಾಲಿಗ್ರಾಮ ರೂಪವನ್ನು ಪಡೆದಿರಬಹುದು. ಆದರೆ ಈ ಸೃಷ್ಟಿಯಲ್ಲಿ ಅವನಿಲ್ಲದ ಸ್ಥಳ ಉಂಟೆ? ಜಗದ ಪ್ರತಿ ಅಣುವಿನಲ್ಲಿ ಕಣ ಕಣಗಳಲ್ಲಿ ಅವನಿದ್ದಾನೆ. ಎಲ್ಲ ಜೀವಿಗಳಲ್ಲಿಯೂ ಮುಕುಂದ ನೆಲೆಯೂರಿದ್ದಾನೆ. ಗಂಡಕಿ ನದಿಯಲ್ಲಿ ಸಿಗುವ ಸಾಲಿಗ್ರಾಮದ ಬಗ್ಗೆ ನಾನೇ ಹೇಳುವುದಕ್ಕಿಂತ 2 ಬಾರಿ ಆ ಪುಣ್ಯ ಸ್ಥಳದಲ್ಲಿ ಪಾದವೂರಿ ಮುಕ್ತಿನಾಥನ ದರ್ಶನ ಪಡೆದು ಗಂಡಕಿ ನದಿಯ ಪುಣ್ಯ ಜಲವನ್ನು ಮುಟ್ಟಿ ಬಂದ ಶ್ರೀ ಸಿ.ಕೆ. ಯೋಗಾನಂದರವರಿಂದ ಇದರ ಬಗ್ಗೆ ವಿವರಣೆ ಪಡೆದುಕೊಳ್ಳುವುದು ಸೂಕ್ತ. ಬನ್ನಿ, ನಮ್ಮ ಇಂದಿನ ಅತಿಥಿ ಯೋಗಾನಂದರವರ ಅನುಭವದ ಮಾತುಗಳನ್ನು ನಾವೀಗ ಆಲಿಸೋಣ. ಹಿಮಾಲಯದ ಪವಿತ್ರವಾದ ಶ್ರೇಗಳಲ್ಲಿ ಮುಕ್ತಿನಾಥ ಅತ್ಯಂತ ಮಹತ್ವವಾದ ಒಂದು ಧಾಮವಾಗಿರುತ್ತದೆ. ಈ ಧಾಮದ ಅನ್ನಪೂರ್ಣೆಯ ಮಡಿಲಲ್ಲಿ ನೇಪಾಳದ ದೇಶದಲ್ಲಿರುತ್ತದೆ. ದೇವಾಲಯದ ಸುತ್ತಲೂ ಅದ್ಭುತವಾದ ಬಿಳಿಯ ಶ್ವೇತ ವರ್ಣದ ಪರ್ವತಗಳು ನಮ್ಮನ್ನು ಕೈಬೀಸಿ ಮನಸೂರೆಗೊಳ್ಳುತ್ತದೆ. ಈ ಮುಕ್ತಿನಾಥದ ಕೂಗಳತೆಯ ದೂರದಲ್ಲಿ ಹರಿಯುವುದೇ ಗಂಡಕಿ ನದಿ. ಈ ಗಂಡಕಿ ನದಿಯು ಅದ್ಭುತವಾಗಿ ದೊಡ್ಡ ಬೃಹತ್ಕಾರವಾದ ಹೆಬ್ಬಾವಿನಂತೆ ಮಲಗಿರುತ್ತದೆ. ಏಕೆಂದರೆ ಈ ನದಿಯು ಕಪ್ಪನೆಯಿಂದ ನಮ್ಮನ್ನು ಕಂಗೊಳಿಸುತ್ತದೆ. ಕೃಷ್ಣ ವರ್ಣದಲ್ಲಿರುವ ಈ ಗಂಡಕಿಯು ದಾಮೋದರ ಕುಂಡದಲ್ಲಿ ಉದ್ಭವವಾಗಿ ಮುಕ್ತಿನಾಥದೆಡೆಗೆ ಬಂದು ಗಂಗೆಯನ್ನು ಈ ಕೃಷ್ಣವರ್ಣದ ನದಿಯಲ್ಲಿ ನಮಗೆ ನೂರಾರು, ಸಾವಿರಾರು, ಲಕ್ಷಾಂತರ ಸಾಲಿಗ್ರಾಮಗಳು ನಮಗೆ ದೊರೆಯುತ್ತದೆ. ಸಾಲಿಗ್ರಾಮವೆಂದರೆ ವಿಷ್ಣುವಿನ ಪ್ರತಿರೂಪ. ವಿಷ್ಣು ನಮ್ಮೆಲ್ಲರ ಆರಾಧ್ಯ ದೇವ. ಈ ಆರಾಧ್ಯ ದೇವ ಸಾಲಿಗ್ರಾಮದ ರೂಪದಲ್ಲಿ ವಜ್ರಕೀಟಗಳು ಎಂಬ ಕೀಟಗಳಿಂದ ನಿರ್ಮಿಸಲ್ಪಟ್ಟ ಸಾಲಿಗ್ರಾಮವು ನದಿಯ ಉದ್ದಕ್ಕೂ ನಮ್ಮನ್ನು ಮನಸೂರೆಗೊಳ್ಳುತ್ತದೆ. ಕ್ಷೇತ್ರ ಪರಿಚಯ ಮಾಡಿಕೊಟ್ಟ ಯೋಗಾನಂದರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ತಮ್ಮ ಬಿಡುವಿನ ವೇಳೆಯಲ್ಲಿ ಯಾತ್ರೆಗಳು ಮತ್ತು ಚಾರಣಗಳನ್ನು ಕೈಗೊಳ್ಳುವುದು ಇವರ ಪ್ರಮುಖ ಹವ್ಯಾಸ. ಇವರು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಪ್ರವಾಸ ಕಥನಗಳು ಹಾಗೂ ಕೃತಿಗಳನ್ನು ರಚಿಸಿದ್ದಾರೆ. ಮುಕ್ತಿನಾಥ ಯಾತ್ರೆಯ ಬಗ್ಗೆ ಇನ್ನಷ್ಟು ವಿವರಗಳು ಬೇಕಾದಲ್ಲಿ ಇವರ ಪ್ರವಾಸ ಕಥನವಾದ ಅನ್ನಪೂರ್ಣೆಯ ಮಡಿಲಲ್ಲಿ ಮುಕ್ತಿನಾಥ ಎಂಬ ಹೊತ್ತಿಗೆಯಲ್ಲಿರುವ ಅವರ ಅನುಭವದ ಬರಹ ನಿಮಗೆ ಸಹಕಾರಿಯಾಗಬಲ್ಲದು. ಮುಕ್ತಿನಾಥನ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ತೆರಳಲು ಸಾಧ್ಯವಾಗದವರು ವಿಮಾನಯಾನದ ಮೂಲಕವೂ ಹೋಗಬಹುದಂತೆ. ಮುಕ್ತಿನಾರಾಯಣನ ಕೃಪೆ ಸಾಧ್ಯವಾದಷ್ಟೂ ಬೇಗ ನಮಗಾಗಲಿ. ನಾವೆಲ್ಲರೂ ಗಂಡಕಿ ನದಿಯ ಪವಿತ್ರ ಜಲದಲ್ಲಿ ಮಿಂದು ಪುನೀತರಾಗುವಂತಾಗಲಿ. ಆ ಚಳಿಯಲ್ಲಿ ಸ್ನಾನ ಮಾಡಲು ಆಗದಿದ್ದಲ್ಲಿ ಕನಿಷ್ಠ ಪಕ್ಷ ಗಂಡಕಿ ತೀರ್ಥವನ್ನು ನಮ್ಮ ಶಿರಕ್ಕೆ ಪ್ರೋಕ್ಷಣೆಯನ್ನಾದರೂ ಮಾಡಿಕೊಂಡು ಅನ್ನಪೂರ್ಣ ಪರ್ವತವನ್ನು ಕಣ್ತುಂಬಿಕೊಂಡು ಮುಕ್ತಿನಾಥನ ದರ್ಶನವನ್ನು ಪಡೆಯುವಂತಾಗಲಿ.